ನಮಸ್ಕಾರ. ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಏನಾದರೂ ತಪ್ಪುಗಳಿವೆ? ಮಗುವಿನ ಹೊಸ ಹೆಸರು ಸೇರಿಸಬೇಕಾ ಅಥವಾ ಮನೆ ಶಿಫ್ಟ್ ಆಗಿ ಅಡ್ರೆಸ್ ಬದಲಾಯಿಸಬೇಕಾ? ಹಾಗಾದ್ರೆ ಈ ವಿಡಿಯೋ ನಿಮಗಾಗಿ. ಹೌದು ವೀಕ್ಷಕರೇ, ರವಿ ಮೀಡಿಯಾ ಚಾನೆಲ್ಗೆ ಸ್ವಾಗತ. ರಾಜ್ಯದ ಜನತೆಗೆ ಬಹಳ ದಿನಗಳಿಂದ ಕಾಯುತ್ತಿದ್ದ ರೇಷನ್ ಕಾರ್ಡ್ ತಿದ್ದುಪಡಿಗೆ ಕೊನೆಗೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬಹುದು, ಏನೆಲ್ಲ ದಾಖಲಾತಿಗಳು ಬೇಕು, ಕೊನೆಯ ದಿನಾಂಕ ಯಾವಾಗ, ಬನ್ನಿ ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲನೇದಾಗಿ ರೇಷನ್ ಕಾರ್ಡ್ ನಲ್ಲಿ ನೀವು ಏನೆಲ್ಲ ಬದಲಾವಣೆ ಮಾಡಿಕೊಳ್ಳಬಹುದು ಅಂತ ನೋಡೋದಾದ್ರೆ, ಹೊಸದಾಗಿ ಮಕ್ಕಳ ಅಥವಾ ಸೊಸೆ ಹೆಸರನ್ನ ಸೇರ್ಪಡೆ ಮಾಡಬಹುದು. ಮೃತಪಟ್ಟವರು ಅಥವಾ ಮದುವೆಯಾಗಿ ಹೋದವರ ಹೆಸರನ್ನ ಡಿಲೀಟ್ ಕೂಡ ಮಾಡಬಹುದು. ನಿಮ್ಮ ವಿಳಾಸ ಮತ್ತು ಫೋಟೋ ಬದಲಾವಣೆ ಮಾಡಬಹುದು. ಕುಟುಂಬದ ಮುಖ್ಯಸ್ಥರನ್ನ ಬದಲಾಯಿಸಬಹುದು ಹಾಗೂ ನಿಮ್ಮ ರೇಷನ್ ಅಂಗಡಿ ಅಂದ್ರೆ ನ್ಯಾಯಬೆಲೆ ಅಂಗಡಿಯನ್ನ ಕೂಡ ಬದಲಾವಣೆ ಮಾಡಿಕೊಳ್ಳಬಹುದಾಗುತ್ತೆ. ಇವೆಲ್ಲವೂ ನಿಮ್ಮ ಫೋನ್ ನಲ್ಲಿ ಬರುವ OTP ಮತ್ತು ಬಯೋಮೆಟ್ರಿಕ್ ಮೂಲಕ ಬಹಳ ಸುರಕ್ಷಿತವಾಗಿ ನಡೆಯಲಿದೆ. ಈಗ ತಿದ್ದುಪಡಿ ಮಾಡಿಸಲು ನೀವು ರೆಡಿ ಇಟ್ಟುಕೊಳ್ಳಬೇಕಾದ ದಾಖಲಾತಿಗಳು ಯಾವ್ಯಾವಂತ ನೋಡೋದಾದ್ರೆ, ಕುಟುಂಬದ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕು. ಮನೆಯ ಒಬ್ಬ ಸದಸ್ಯರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕು. ಒಂದು ವೇಳೆ 5 ವರ್ಷದೊಳಗಿನ ಮಕ್ಕಳ ಹೆಸರನ್ನ ಸೇರಿಸೋದಿದ್ದರೆ ಅವರ ಜನ್ಮ ಪ್ರಮಾಣ ಪತ್ರ ಬೇಕೇ ಬೇಕು. ಇನ್ನು ಈ ಅವಕಾಶ ಯಾವ ಜಿಲ್ಲೆಗಳಿಗೆ ಅನ್ವಯಿಸುತ್ತೆ ಅನ್ನೋದಾದ್ರೆ, ಹಾವೇರಿ, ಧಾರವಾಡ, ಗದಗ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಹಾಸನ್, ಚಿಕ್ಕಮಗಳೂರು, ಕೊಡಗು, ಮೈಸೂರು, ಮಂಡ್ಯ ಮತ್ತು ಚಾಮರಾಜನಗರ ಜಿಲ್ಲೆಗಳ ಜನರಿಗೆ ಮಾತ್ರ ಪ್ರಸ್ತುತ ಅವಕಾಶ ಕಲ್ಪಿಸಲಾಗಿದೆ. ನಿಮ್ಮ ಊರಿನ ಹತ್ತಿರದ ಗ್ರಾಮ 1 ಕೇಂದ್ರಗಳಿಗೆ ಭೇಟಿ ನೀಡಿ ಈ ಕೆಲಸವನ್ನ ಮಾಡಿಕೊಳ್ಳಬಹುದಾಗಿರುತ್ತೆ. ಆದರೆ ನೆನಪಿರಲಿ, ಶನಿವಾರ ಮತ್ತು ಭಾನುವಾರ ಸೇವಾ ಕೇಂದ್ರಗಳಿಗೆ ರಜೆ ಇರುತ್ತದೆ. ಇಲ್ಲಿ ನೀವು ಗಮನಿಸಬೇಕಾದ ಅತಿ ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ, ಸಮಯ ಅಂದ್ರೆ ತಿದ್ದುಪಡಿಯ ಸಮಯ ಅಂದ್ರೆ 8/5/2026 ಅಂದ್ರೆ ಮೇ 8, 2026 ಮಾರ್ಚ್ 31, 2027 ಅವಕಾಶವನ್ನ ನೀಡಲಾಗಿದೆ. ಸರ್ವರ್ ಕೇವಲ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಓಪನ್ ಇರುತ್ತೆ. ಮತ್ತೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ, ಈಗ ಕೇವಲ ತಿದ್ದುಪಡಿಗೆ ಮಾತ್ರ ಅವಕಾಶ ಇದೆ. ಹೊಸ ರೇಷನ್ ಕಾರ್ಡ್ ಅರ್ಜಿ ಹಾಕಲು ಇನ್ನೂ ಅವಕಾಶ ಕೊಟ್ಟಿಲ್ಲ. ಹೊಸ ರೇಷನ್ ಕಾರ್ಡ್ ಶುರುವಾದ ತಕ್ಷಣ ನಾನೇ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಊರಿನ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಅಥವಾ ಫ್ಯಾಮಿಲಿ ಗ್ರೂಪ್ ಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಸಹಾಯ ಮಾಡಿ. ಸರ್ಕಾರದ ಯೋಜನೆಗಳು ಹಾಗೂ ನಿಖರ ಮಾಹಿತಿಗಳಿಗಾಗಿ ನಮ್ಮ ರವಿ ಮೀಡಿಯಾ ಯೂಟ್ಯೂಬ್ ಚಾನಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.